ನಮಸ್ತೆ, ನಾನು ದೀಪಾ ನಾಗೇಶ್. ನಮ್ಮ ಜೊತೆ ಇದ್ದಾರೆ ನಮ್ಮ ಫೇವ್ರೆಟ್ ಲೇಡಿ ಅಥವಾ ಕೈಂಡ್ ಹಾರ್ಟೆಡ್ ಲೇಡಿ ಅಂತಾನೆ ಹೇಳ್ಬೋದು, ಸುಧಾ ಮೇಡಮ್ ಅವರು. ಸೊ ಇವರು ಅಷ್ಟೇ ಬ್ಯೂಟಿ ವಿತ್ ಚಾರಿಟಿಗೆ ಹೋಲ್ ಹಾರ್ಟೆಡ್ಲಿ ಅವರು ಸಪೋರ್ಟ್ ಮಾಡಿದ್ದಾರೆ ನಮಗೆ. ಹಾಗಾಗಿ ಇವತ್ತು ಅವ್ರಿಗೆ ಸರ್ವಿಸ್ ಕೂಡ ಮಾಡಿದ್ದೀವಿ. ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಹೇಗೆಲ್ಲ ಅವರು ಇದನ್ನ ಫಾಲೋ ಮಾಡಿದ್ರು ಅಂತ ಎಲ್ಲ ಸ್ಟೋರಿನ ಅವ್ರ ಹತ್ರನೇ ಕೇಳೋಣ. ಓವರ್ ಟು ಸುಧಾ ಮೇಡಮ್. ಹೇಳಬೇಕಂದ್ರೆ ಇವ್ರು ಮಾಡೋ ಫೇಶಿಯಲಿಂದ ಒಳ್ಳೆ ರಿಲ್ಯಾಕ್ಸೇಷನು ಸಿಕ್ತು. ಆ ಡಿವೈನ್ ಥೆರಪಿ ಇತ್ತಲ್ಲ, ಇದಂತೂ ಎಲ್ಲೂ ಮಾಡಿಲ್ಲ, ನಾನು ನೋಡಿಲ್ಲ. ನನಗೆ ಮಾತ್ರ ಇದು ತುಂಬಾ ಒಂಥರ ಪ್ಲೆಸೆಂಟ್ ಆಯಿತು, ಖುಷಿನೂ ಆಯಿತು. ಈ ಥರ ನಾನು ಮಾಡಿಸ್ಕೊಂಡು ನೋಡಿ, ನೀವೇ ಅನುಭವ ನೋಡಿ, ನಿಮ್ಮ ಎಕ್ಸ್ಪೀರಿಯನ್ಸ್ನೂ ಹಂಚ್ಕೊಳ್ಳಿ. ಆಮೇಲೆ ಇವತ್ತಿನ ದಿನ ನನಗೆ ಫೇಶಿಯಲ್ ಮಾಡಿಸ್ಕೊಂಡಿರೋದು ಯಾವ್ದು ಗೊತ್ತಾ? ಸ್ಕಿನ್ ಪಾಲಿಷಿಂಗ್ ಮತ್ತು ಇನ್ನು ಡಬಲ್ ಪಾಲಿಷಿಂಗ್ ಅಂತ. ಅದ್ರ ಜೊತೆಗೆ ಆಲ್ಮಂಡ್ ಪ್ಯಾಕ್ ಹಾಕಿದ್ರು. ಅದಂತೂ ತುಂಬ ಎಕ್ಸ್ಟ್ರೀಮ್, ಎಷ್ಟು ಚೆನ್ನಾಗಿತ್ತು ಅಂದರೆ ಒಳ್ಳೆ ಫೀಲ್ ಆಯಿತು. ಅದೆಲ್ಲ ಮಾಡಿದ್ಮೇಲೆ ಒಂದು 5-10 ನಿಮಿಷ ರಿಲ್ಯಾಕ್ಸೇಷನ್, ನಿದ್ದೆ ಬರೋಂಗಾಯಿತು. ಮತ್ತು ಒಂದು ರೀತಿಯಾದಂಥ ಟೋನ್ ನನ್ನ ಫೇಸಲ್ಲಿ ನೀವೇ ನೋಡ್ತಿರ್ಬೋದು. ಇದು ನನಗೆ ಸಹಾಯನೂ ಆಯಿತು. ನನ್ನ ಕಡೆಯಿಂದ ಈ ಅಮೌಂಟ್ ಭೂಮಿ ಸೇವಾ ಫೌಂಡೇಶನ್ ಎಂಥ ವಿಷಯ ಗೊತ್ತಾಯಿತು ನನಗೆ. ಅದರಿಂದ ಇದು ನನಗೆ ಮುಂಚೆನೇ ಗೊತ್ತಿತ್ತು, ಅದೂ ದೀಪಾ ಮೇಡಮ್ ಮುಖಾಂತರನೇ. ಏನು ಕಾರಣ ಅಂದರೆ ನನ್ನ ಮಗನ ಹುಡ್ದಬ್ಬಕ್ಕೆ ಏನೋ ಒಂದು ನಾನು ಎಲ್ಲಾದರೂ ಒಂದು ಕೊಡಬೇಕು, ಏನೋ ಒಂದು ಸಣ್ಣ ಕಾಣಿಕೆ ಕೊಡಬೇಕು ಅಂದ್ಕೊಂಡೆ. ಇವ್ರು ಹಾಕ್ತಿರೋ ಸ್ಟೇಟಸ್ ಇದ್ರ ಬಗ್ಗೆ ನೋಡಿಕೊಂಡು ನಾನೊಂದು ನನ್ನ ಸಣ್ಣ ಅಲ್ಪ ಕಾಣಿಕೆಯನ್ನು ಕಳಿಸಿದೆ. ಆದರೆ ನಾನು ಅಲ್ಲಿ ಸರಿಯಾದ ರೀತಿ ವಿನಿಯೋಗ ಆಗ್ತಿರೋದು ನೋಡಿ ನನಗೆ ತುಂಬಾ ಖುಷಿ ಆಯಿತು. ಒಂದು ಎರಡನೇ ಅವಕಾಶ ಸಿಕ್ತು ಇದರಿಂದ. ಯಾವುದು ಅಂದರೆ ಬ್ಯೂಟಿ ವಿತ್ ಚಾರಿಟಿ. ಈ ಸ್ಟೇಟಸ್ ನೋಡಿ ನಾನು ಖಂಡಿತ ಅದರಿಂದ ಫೇಶಿಯಲ್ಗೆ ಅಂತ ಬಂದು ಮತ್ತು ಫೌಂಡೇಶನ್ ಬಗ್ಗೆ ತುಂಬ ಇಂಪ್ರೆಸ್ ಆಯಿತು. ಅವ್ರು ಮಾಡ್ತಿರೋ ಕೆಲಸಕ್ಕೋಸ್ಕರ ನನಗೆ ಆದಂಥದ್ದು ನನ್ನ ಫ್ರೆಂಡ್ಸು ಸರ್ಕಲಲ್ಲೂ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ, ಆದಷ್ಟು ಟ್ರೈ ಮಾಡೋಣ, ನಮ್ಮ ಕಡೆಯಿಂದ ಒಂದು ಸ್ವಲ್ಪ ಸಹಾಯ ಪ್ರಯತ್ನವನ್ನು ಮಾಡೋಣ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಮೇಡಮ್. ಇದೊಂದು ಸ್ಮಾಲ್ ಟೋಕನ್ ಆಫ್ ಗೆಸ್ಚರ್ ನಮ್ಮ ದಿಶಾ ಬ್ಯೂಟಿ ಸ್ಪಾಟ್ ವತಿಯಿಂದ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಥ್ಯಾಂಕ್ಸ್ ಲಾಟ್ ದೀಪಾ ಮ್ಯಾಮ್. ಥ್ಯಾಂಕ್ ಯು.